ನಮ್ಮ ಈಗಿನ ಲೈಫ್ ಸ್ಟೈಲ್ಗೆ ವಯಸ್ಸಾಗೋಕ್ಕೂ ಮುನ್ನವೇ ಬಿಪಿ, ಶುಗರ್, ಬೊಜ್ಜು, ಕಣ್ಣಿನ ಸಮಸ್ಯೆಗಳು ಕಾಣಿಸುತ್ತವೆ. ಅದರಲ್ಲೂ ಟಿವಿ, ಫೋನ್, ಕಂಪ್ಯೂಟರ್ ಬಳಕೆ ಹೆಚ್ಚಾದಾಗಿನಿಂದ ಕಣ್ಣಿನ ಸಮಸ್ಯೆ ಕೂಡ ವಿಪರೀತವಾಗುತ್ತೆ. ಸಣ್ಣ ಮಕ್ಕಳು ಕೂಡ ಅವರ ಮುಖಕ್ಕಿಂತ ದೊಡ್ಡದಾದ ಕನ್ನಡಕ ಹಾಕಿಕೊಳ್ಳೋದನ್ನ ನೋಡಬಹುದು. ಹೀಗೆ ಅತಿಯಾದ ಸ್ಕ್ರೀನ್ ಬಳಕೆ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಗಳು, ಆನುವಂಶಿಕತೆ ಅಥವಾ ಕಳಪೆ ಆಹಾರ, ಈ ಎಲ್ಲಾ ಅಂಶಗಳು ಕ್ರಮೇಣ ದೃಷ್ಟಿಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಕಣ್ಣಿನ ಆರೋಗ್ಯವನ್ನು ಹದಗೆಡಿಸಬಹುದು. ಜನರು ಕಣ್ಣಿನ ಆರೋಗ್ಯವನ್ನು ಸರಿಪಡಿಸಲು ಮತ್ತು ಪರಿಸ್ಥಿತಿಯನ್ನು ಸುಧಾರಿಸಲು ಕಣ್ಣಿನ ಹನಿಗಳು, ಔಷಧಿಗಳು ಮತ್ತು ಚಿಕಿತ್ಸೆಗಳನ್ನು ಅವಲಂಬಿಸಿದ್ದಾರೆ. ಇವುಗಳು ದೃಷ್ಟಿ ಸಮಸ್ಯೆ ಇರೋರಿಗೆ ಪರಿಹಾರ ನೀಡಬಹುದು. ಇದರ ಜೊತೆಗೆ ಆಹಾರಗಳು ಕೂಡ ಈ ಸಮಸ್ಯೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತವೆ. ಹೌದು, ಆಹಾರವು ಅದರ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ. ಕೆಲವು ಆಹಾರಗಳನ್ನು ನಿಯಮಿತವಾಗಿ ಸೇವಿಸಿದಾಗ ನೈಸರ್ಗಿಕವಾಗಿ ದೃಷ್ಟಿ ಸುಧಾರಣೆಗೊಳ್ಳುತ್ತವೆ. ಯಾವೆಲ್ಲ ಆಹಾರ ಸೇವಿಸಿದರೆ ದೃಷ್ಟಿ ಸಮಸ್ಯೆ ನಿವಾರಣೆಯಾಗುತ್ತದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕ್ಯಾರೆಟ್, ಪಾಲಕ್, ಸಾಲ್ಮನ್ ಮೀನು, ಮೊಟ್ಟೆಗಳು, ಸಿಹಿಗೆಣಸು ಈ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಿದರೆ ದೃಷ್ಟಿಹೀನತೆ ಕಡಿಮೆಯಾಗುತ್ತದೆ. ಈ ಮೇಲಿನ ಆಹಾರಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮನ್ನು ಕಾಡುವ ದೃಷ್ಟಿಹೀನ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತದೆ. ಈ ತರಕಾರಿ ಜೊತೆಗೆ ಹಣ್ಣುಗಳನ್ನು ಕೂಡ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಫೋನ್, ಟಿವಿ ಬಳಕೆಯನ್ನು ಮಿತವಾಗಿರಿಸಿ. ಕಣ್ಣುಗಳಿಗೆ ಆಗಾಗ ವಿಶ್ರಾಂತಿ ಕೊಡಬೇಕು. ವೈದ್ಯರ ಸಲಹೆ ಇಲ್ಲದೆ ಯಾವ ಔಷಧಿ, ಐ ಡ್ರಾಪ್ಸ್ ಅನ್ನು ತೆಗೆದುಕೊಳ್ಳಬೇಡಿ.